ನಮಸ್ತೆ, ವೆಲ್ಕಮ್ ಟು ಜವಳಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಒಂದೂರಲ್ಲಿ ಮುನ್ನ ಅನ್ನೋ ಒಬ್ಬ ಹುಡುಗ ಆಯ್ತ. ಒಂದನೇ ಕ್ಲಾಸ್ ಓದ್ತಾ ಇರ್ಬೋದು ಅವನು. ಅವನಪ್ಪ ರೈತ ಆಗಿದ್ರು. ಮುನ್ನ ಅವರಪ್ಪ ಆ ವರ್ಷ ಅವರ ಹೊಲದಲ್ಲಿ ರಾಗಿ ಬೆಳೆಯನ್ನು ಬೆಳೀತಾ ಇದ್ರು. ಮುನ್ನ ಶಾಲೆ ಮುಗಿದ ಕೂಡಲೇ ಅವರ ಹೊಲಕ್ಕೆ ಓಡಿ ಹೋಗ್ತಾ ಇದ್ದ, ಅವರ ಅಪ್ಪಂಗೆ ಸಹಾಯ ಮಾಡಲಿಕ್ಕೆ ಅಂತ. ಅವರ ಹೊಲದ ಹತ್ತಿರದಲ್ಲೇ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ ಇತ್ತು. ಆ ಶಾಲೆಯ ಒಂದು ಫುಟ್ಬಾಲ್ ಗ್ರೌಂಡು ಇವರ ಹೊಲದ ಪಕ್ಕದಲ್ಲೇ ಇತ್ತು. ಆವತ್ತೊಂದಿನ ಮುನ್ನ ಹೊಲಕ್ಕೆ ಕಾಳು ಹೆಕ್ಕಿ ತಿನ್ನೋಕೆ ಬರುತ್ತಲ್ಲ ಹಕ್ಕಿಗಳು, ಆ ಹಕ್ಕಿಗಳನ್ನೆಲ್ಲ ಹೇ ಶೂ 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 ಅಂತ ಓಡಿಸ್ತಾ ಇರಬೇಕಾದ್ರೆ ಯಾರೋ 4 ಜನ ದೊಡ್ಡ ಹುಡುಗರು ಫುಟ್ಬಾಲ್ ಆಡೋಕ್ಕೆ ಅಂತ ಗ್ರೌಂಡಿಗೆ ಬಂದಿರೋದನ್ನು ನೋಡ್ದ. ಅವರೆಲ್ಲ ಹೇ ಪಾಸ್ ದ ಬಾಲ್ ಹಿಯರ್, ಯೇ ಗೋಲ್ ಗೋಲ್ ಅಂತ ಕಿರಿಚ್ತಾ ಕೂಗ್ತಾ ಆಟ ಆಡ್ತಾ ಇದ್ರು. ಹೀಗೆ ಆಡ್ತಾ ಆಡ್ತಾ ಅವ್ರು ಓದಿದ ಫುಟ್ಬಾಲು ಇವ್ರ ಹೊಲಕ್ಕೆ ಬಂದು ಬಿದ್ದುಬಿಡ್ತು. ಒಂದು ಹುಡುಗ ಓಡ್ಕೊಂಡು ಬರ್ತಾ ಅವ್ರ ಹೊಲದಲ್ಲಿದ್ದಿದ್ದ ರಾಗಿ ಗಿಡನೆಲ್ಲ ತುಳಿದು ಹಂಗೋ ಹಿಂಗೋ ಬಾಲ್ನ ಹುಡುಕಿ ವಾಪಸ್ ತಗೊಂಡು ಹೋದ. ಬಾಲ್ ವಾಪಸ್ ಸಿಕ್ತಾ ಅವ್ರ ಆಟನೂ ಮತ್ತೆ ಶುರುವಾಯಿತು. ಆದರೆ ಮತ್ತೆ ಅದೇ ಕಥೆ. ಬಾಲ್ ಆವಾಗವಾಗ ಇವ್ರ ಹೊಲದ ಕಡೆ ಬಂದು ಬೀಳ್ತೈತಾ, ಅದನ್ನು ತೊಗೊಂಡು ಬರೋಕ್ಕೆ ಅಂತ ಬರೋರು ಗಿಡನೆಲ್ಲ ಹಾಳು ಮಾಡಿ ಬಾಲ್ ತೊಗೊಂಡು ಹೋಗ್ತಿದ್ರು. ಈ ಕಡೆ ಮುನ್ನ ಅವರಪ್ಪಂಗೆ ಕೋಪ ಬರೋದಕ್ಕೆ ಶುರುವಾಯಿತು. ಅರೆ, ಏನು ಈ ಹುಡುಗರು ಹೀಗೆ ಗಿಡನೆಲ್ಲ ಹಾಳು ಮಾಡ್ತಾ ಇದ್ದಾರಲ್ಲ ಅಂತ. ಆದರೆ ಮುನ್ನಂಗಾಗಲಿ ಅಥವಾ ಅವರಪ್ಪಂಗಾಗಲಿ ಈ ಮಕ್ಕಳಿಗೆ ಇದನ್ನು ಹೇಗೆ ಅರ್ಥ ಮಾಡಿಸೋದು ಅಂತ ಗೊತ್ತೇ ಆಗಲಿಲ್ಲ. ಮುನ್ನ ಇನ್ನೂ ಚಿಕ್ಕ ಹುಡುಗ, ಅವರಪ್ಪ ಶಾಲೆಗೆ ಹೋದವರಲ್ಲ. ಮತ್ತು ಆ ಹುಡುಗರಿಗೆ ಬರ್ತಿದ್ದಿದ್ದು ಬರೀ ಇಂಗ್ಲೀಷ್ ಮಾತ್ರ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಾ. ಮುನ್ನನ ಅಪ್ಪ, ಮುನ್ನ ಪುಟ್ಟ ಬಾಯಿಲಿ ನಿಂಗೆ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೋ ಅದನ್ನೆಲ್ಲ ಸೇರಿಸಿ ಅವ್ರ ಹತ್ರ ಹೋಗಿ ನಮ್ಮ ಹೊಲದಲ್ಲಿ ಬಾಲ್ ಬಿಸಾಕಬೇಡಿ ಅಂತ ಹೇಳ್ಬಿಟ್ ಬಾ ಅಂತ ಹೇಳಿದ್ರು. ಆದರೆ ಪಾಪ ಮುನ್ನಂಗೆ ಬರ್ತಿದ್ದಿದ್ದು ಬರೀ ABCDE, ಅದು ಬಿಟ್ಟರೆ ಒಂದೆರಡು ಸಣ್ಣ ಸಣ್ಣ ಪದಗಳು. ಮುನ್ನಂಗೂ ಸಹ ಹೋಗಿ ಆ ಹುಡುಗರಿಗೆ ಹೆದರಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟರಲ್ಲೇ ಬಾಲ್ ಬೌನ್ಸ್ ಆಗಿ ಮತ್ತೆ ಇವ್ರ ಗಿಡಗಳ ಹತ್ರ ಬಂತು. ಒಂದು ಹುಡುಗ ಬಾಲ್ ತಗೊಳಕ್ಕೆ ಅಂತ ಮತ್ತೆ ಬಂದ. ಮುನ್ನ ಏನು ಮಾಡ್ದ, ಆ ಹುಡುಗನ ಕಡೆ ಕೈಯನ್ನು ಹೀಗೆ ಗಾಳಿಲಿ ಹೇ ಹೇ ಅನ್ನೋ ಥರ ಬೀಸ್ತಾ ಅವನ ಕಡೆ ಓಡ್ಕೊಂಡು ಹೋದ. ಅಲ್ಲಿ ಹೋದವನೇ ಕೈ ಸನ್ನೆ ಮೂಲಕ ಏನೋ ಹೇಳಕ್ಕೆ ಟ್ರೈ ಮಾಡ್ದ. ಆ ಹುಡುಗಂಗೆ ಮುನ್ನ ಏನು ಹೇಳ್ತಿದ್ದಾನಪ್ಪ ಅಂತ ಅರ್ಥನೇ ಆಗಲಿಲ್ಲ. ಆಮೇಲೆ ಮುನ್ನ ಜೋರಾಗಿ ಮುಖ ಕೆಂಪಗೆ ಮಾಡಿಕೊಂಡು ಸಿಟ್ಟಲ್ಲಿ ಅವನಿಗೆ ಬರ್ತೈತಲ್ಲ ABCD ಅದರಲ್ಲೇ ಏನೋ ಬೈಯಕ್ಕೆ ಶುರು ಮಾಡ್ದ. ಏನು ಮಾಡ್ದ ಅವನು, ಜೋರಾಗಿ ABCDE ಅಂತ ಕಿರ್ಚಿದ. ಏನಂತ, ABCDE ಅಂತ 3 ಸಲ ಕಿರ್ಚಿದ. ಬಾಲ್ ತಗೊಂಡು ಹೋಗಕ್ಕೆ ಬಂದವನು ಅಲ್ಲೇ ನಿಂತ. ಅವನ ಫ್ರೆಂಡ್ಸು 3 ಜನ ಅಲ್ಲಿದ್ರಲ್ಲ ಗ್ರೌಂಡಲ್ಲಿ ಆಟ ಆಡ್ತಾ, ಅವರು ಸಹ ಏನಾಗ್ತಿದೆ ಇಲ್ಲಿ ಅಂತ ನೋಡ್ತಾ ನಿಂತರು. ಎಲ್ರಿಗೂ ಇವಾಗ ಅರ್ಥ ಆಗಕ್ಕೆ ಶುರುವಾಯಿತು ಮುನ್ನ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ. ನಿಧಾನಕ್ಕೆ ಬಂದು ಬಾಲ್ ತಗೊಂಡು ಬೇರೆ ಕಡೆ ಆಟ ಆಡಕ್ಕೆ ಹೋದರು. ಮುನ್ನನ ಅಪ್ಪಂಗೆ ಖುಷಿಯಾಗೋಯ್ತು. ಜಾಣ ಪುಟ್ಟ ನೀನು, ತುಂಬ ಬುದ್ಧಿವಂತ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ಟೆ ಅವರಿಗೆ. ನೀನು ಹೀಗೆ ಶಾಲೆಯಲ್ಲಿ ನಿನ್ನ ಪಾಠಗಳನ್ನು ಆಸಕ್ತಿಯಿಂದ ಕಲಿ, ನಾನು ಕಷ್ಟಪಟ್ಟು ನಿನ್ನನ್ನು ಓದಿಸ್ತೀನಿ ಅಂತ ಹೇಳಿದರು. ಮುಂದೆ ಮುನ್ನ ಶಾಲೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ನಂತರದ ದಿನಗಳಲ್ಲಿ ಸುಮಾರು 5 ಭಾಷೆಗಳನ್ನು ಮಾತಾಡೋದಕ್ಕೆ ಬರೆಯೋಕೆ ಕಲಿತು ಪ್ರಖ್ಯಾತ ಲೇಖಕ ಅಂದರೆ ರೈಟರ್ ಆದ. ಇದು ಮುನ್ನನ ಕಥೆ.
ಮುಂಚೆ ಕೈ ಸನ್ನೆಗಳ ಮೂಲಕ ಬೇರೆ ಬೇರೆ ಶಬ್ದಗಳ ಮೂಲಕ ಇಬ್ಬರು ವ್ಯಕ್ತಿಗಳ ನಡುವೆ ಮಾತುಕತೆ ನಡೀತಿತ್ತು. ಕಾಲಕ್ರಮೇಣ ಭಾಷೆಗಳ ಜನನವಾಯಿತು. ಈಗ ಎಲ್ಲ ದಿನ ಎಲ್ಲ ಕಡೆ ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ಭಾಷೆಯನ್ನು ಸಂವಹನ ಮಾಧ್ಯಮವನ್ನಾಗಿ ಬೆಳೆಸ್ತಾರೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಭಾಷೆ ಬಗ್ಗೆ, ಕನ್ನಡದ ಹಲವಾರು ಉಪಭಾಷೆ ಅಥವಾ ಪ್ರಾಂತ ಭಾಷೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳ್ಕೊಂಡು ಬರೋಣ ಬನ್ನಿ. ಆಮೇಲೆ ನಾನು 6ನೇ 7ನೇ ಇದ್ದಾಗ ಬ್ಯಾಶಿ ಸೂಟಿ ನನ್ನ ತಂದೆ ನನಗೆ ಕನ್ನಡ ಓದು ಬರ ಹೇಳ್ಕೊಟ್ರು. ಅಕ್ಕ, ಇದು ಯಾವ ತರ ಕನ್ನಡ ಮಾತಾಡ್ತಿದ್ದಾರೆ ಇವರು? ಫುಲ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಇದು ಬಿಜಾಪುರ್ ಕಡೆ ಮಾತಾಡುವಂತ ಕನ್ನಡ ಭಾಷೆ. ಪುಸ್ತಕದಲ್ಲಿರೋ ಕನ್ನಡ ಎಲ್ಲ ಒಂದೇ ತರ ಇರತ್ತೆ, ಆದ್ರೆ ನಾವು ಮಾತಾಡೋ ಕನ್ನಡದಲ್ಲಿ ತುಂಬಾ ವೈವಿಧ್ಯತೆ ಇದೆ. ಇದಕ್ಕೆ ಡೈಲೆಕ್ಟ್ಸ್ ಅಂದ್ರೆ ಉಪಭಾಷೆಗಳು ಅಂತ ಕರೀತಾರೆ. ಮೇನ್ ಆಗಿ 4 ಭಾಗ ಮಾಡಿದ್ದಾರೆ: ಮೈಸೂರು ಕನ್ನಡ, ಕರಾವಳಿ ಕನ್ನಡ, ಧಾರವಾಡ ಕನ್ನಡ ಮತ್ತೆ ಗುಲ್ಬರ್ಗಾ ಕನ್ನಡ ಅಂತ. ಆದ್ರೆ ಇದರಲ್ಲೇ ಒಂದೊಂದ್ರಲ್ಲೂ ತುಂಬಾ ಪ್ರಭೇದಗಳು ಇದೆ. ಅಕ್ಕ, ಕನ್ನಡ ಯಾವ್ಯಾವ ಕಡೆ ಹೇಗ್ ಡಿಫ್ರೆಂಟ್ ಆಗಿ ಇರತ್ತೆ ಅಂತ ಹೇಳ್ತೀಯಾ? ಸರಿ. ಮೈಸೂರು ಕನ್ನಡ ಅಂದ್ರೆ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು, ಶಿವಮೊಗ್ಗ ಮುಂತಾದ ಜಿಲ್ಲೆಗಳಲ್ಲಿ ಮಾತಾಡೋ ಕನ್ನಡನ ಮೈಸೂರು ಕನ್ನಡ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಸ್ವಲ್ಪ ಗ್ರಾಂಥಿಕ ಭಾಷೆಗೆ ಅಂದ್ರೆ ಪುಸ್ತಕದಲ್ಲಿರೋ ಕನ್ನಡಕ್ಕೆ ಸಿಮಿಲರ್ ಇರುತ್ತೆ. ಇವಾಗ ನಾವು ಮಾತಾಡ್ತಿದೀವಲ್ಲ, ಇದು ಮೈಸೂರು ಕನ್ನಡದಲ್ಲಿ ಕನ್ಸಿಡರ್ ಆಗತ್ತೆ. ಇನ್ನೊಂದು ಕರಾವಳಿ ಕನ್ನಡ. ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡದಲ್ಲಿ 2 ರೀತಿ ಕನ್ನಡ ಬಳಕೆಯಲ್ಲಿದೆ. ತುಳು, ಮಲಯಾಳಂ, ಕೊಂಕಣಿ ಮುಂತಾದ ಭಾಷೆಗಳ ಶಬ್ದ ಇದರಲ್ಲಿ ಬಳಸ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದಕ್ಷಿಣ ಕನ್ನಡದ ಕಡೆಗೆ ಏನ್ ಮಾರ್ಯಾರೆ ಅನ್ನೋದು ತುಂಬಾ ಬಳಕೆಯಲ್ಲಿದೆ. ಇನ್ನು ಉದಾಹರಣೆ ಕೊಡ್ಬೇಕು ಅಂದ್ರೆ ದಪ್ಪ ಅನ್ನೋದಕ್ಕೆ ತೋರ ಅಂತ ಹೇಳ್ತಾರೆ, ಸಂಜೆ ಅನ್ನೋದಕ್ಕೆ ಬೈಸಾರೆ ಅಂತ ಹೇಳ್ತಾರೆ. ಮತ್ತೆ ಕರಾವಳಿ ಕನ್ನಡದಲ್ಲೇ ಹವ್ಯಕ, ಗೌಡ, ಕೋಟ, ಕುಂಬಾರ ಮುಂತಾದ ಕಮ್ಯುನಿಟಿಗೆ ಸೇರಿದವರು ಮಾತಾಡೋ ಕನ್ನಡನೂ ಡಿಫ್ರೆಂಟ್ ಆಗಿರುತ್ತೆ. ಅಬ್ಬಾ, ಕನ್ನಡದಲ್ಲೇ ಎಷ್ಟೊಂದ್ ರೀತಿ ಇದೆ. ಧಾರವಾಡದಲ್ಲಿ, ಬಿಜಾಪುರ, ಬೆಳಗಾವಿಲಿ ಮಾತಾಡೋ ಕನ್ನಡಕ್ಕೆ ಧಾರವಾಡ ಕನ್ನಡ ಅಂತ ಹೇಳ್ತಾರೆ. ಇದರಲ್ಲಿ ಮರಾಠಿ ಭಾಷೆಯ ಶಬ್ದಗಳನ್ನ ನಾವು ಕಾಣಬಹುದು. ಉದಾಹರಣೆ ಕೊಡ್ಬೇಕು ಅಂದ್ರೆ ಧಾರವಾಡ ಕಡೆ ಮನೆ ಅನ್ನೋದಕ್ಕೆ ಮನಿ ಅಂತ ಹೇಳ್ತಾರೆ, ಆನೆ ಅನ್ನೋದಕ್ಕೆ ಆನಿ ಅಂತ ಹೇಳ್ತಾರೆ, ಬಟ್ಲುಗೆ ಬಟ್ಟಲ ಅಂತ ಹೇಳ್ತಾರೆ, ಪೇಟೆ ಅನ್ನೋದಕ್ಕೆ ಪ್ಯಾಟೆ, ಹೀಗೆಲ್ಲ ಬಳಕೆಯಲ್ಲಿದೆ. ಅದೇ ಗುಲ್ಬರ್ಗಾ ಕನ್ನಡದಲ್ಲಿ ಉರ್ದು ಭಾಷೆಯ ಶಬ್ದಗಳು ಬಳಕೆಯಲ್ಲಿದೆ. ಗುಲ್ಬರ್ಗಾ ಕನ್ನಡದಲ್ಲಿ ಸಾಲಕ್ಕೆ ಉದ್ರಿ ಅಂತ ಹೇಳ್ತಾರೆ, ಬೇಗ ಬೇಗ ಬಾ ಅಂತ ಹೇಳೋದಕ್ಕೆ ದೌಡ್ ಬಾ ಅಥವಾ ಜಲ್ದಿ ಬಾ ಅಂತ ಹೇಳ್ತಾರೆ, ಖಂಡಿತ ಅಂತ ಹೇಳೋದಕ್ಕೆ ಬಿಲ್ಕುಲ್ ಅಂತ ಹೇಳ್ತಾರೆ. ಹೀಗೆಲ್ಲ ಬಳಕೆಯಲ್ಲಿದೆ. ಬುಕ್ನಲ್ಲೆಲ್ಲ ಕನ್ನಡ ಒಂದೇ ರೀತಿ ಇದ್ರೂ ಮಾತಾಡೋ ಕನ್ನಡ ಯಾಕೆ ಬೇರೆ ಬೇರೆ ತರ ಇರತ್ತೆ? ವೆರಿ ಗುಡ್ ಕ್ವಶನ್. ಸ್ವಲ್ಪ ಡಿಟೇಲ್ ಆಗಿ ಹೇಳ್ತೀನಿರು. ಮೊದಲೆಲ್ಲ ಈಗಿನ ಥರ ಕಾರು, ಬಸ್ಸು ಎಲ್ಲ ಇರ್ತಾ ಇರಲಿಲ್ಲ. ಎಲ್ಲರೂ ನಡ್ಕೊಂಡು ಅಥವಾ ಬಂಡಿಲ್ ಹೋಗ್ತಾ ಇದ್ರಲ್ವಾ. ಹಾಗಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರು ಓಡಾಡೋದು ಸ್ವಲ್ಪ ಕಡಿಮೆನೇ ಇರ್ತಿತ್ತು. ಸೊ ಬೇರೆಯವರ ಜೊತೆ ಸಂಪರ್ಕ ಕಡಿಮೆ ಇರ್ತಾ ಇತ್ತು. ಹಾಗಾಗಿ ಬೇರೆ ಬೇರೆ ಕಡೆ ಇರೋರು ತಾವಿದ್ದ ಜಾಗದ ಕನ್ನಡವನ್ನ ಮಾತಾಡಿ ಅದನ್ನೇ ಹೆಚ್ಚು ಬಳಕೆ ಮಾಡ್ತಾ ಇದ್ರು. ಅದೇ ಗಡಿನಾಡಿನಲ್ಲಿ ಅಂದ್ರೆ ಬೇರೆ ರಾಜ್ಯದ ಬಾರ್ಡರ್ ಹತ್ರ ಇರೋರು ಮಾತಾಡೋ ಕನ್ನಡದಲ್ಲಿ ಪಕ್ಕದ ರಾಜ್ಯದ ಭಾಷೆಯ ಶಬ್ದನೂ ಬಳಕೆ ಆಗ್ತಾ ಇತ್ತು. ಉದಾಹರಣೆಗೆ ಗುಲ್ಬರ್ಗಾ ಕನ್ನಡದಲ್ಲಿ ಹೈದರಾಬಾದ್ ಹತ್ರ ಇರೋದ್ರಿಂದ ಉರ್ದು ಭಾಷೆಯ ಶಬ್ದಗಳು ಸೇರ್ಕೊಂಡಿದ್ವು. ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಪ್ರತಿ 40ರಿಂದ 50 ಕಿಲೋಮೀಟರ್ಗೆ ಮಾತಾಡೋ ಕನ್ನಡ ಡಿಫ್ರೆಂಟ್ ಆಗಿರತ್ತೆ, ಅಂದ್ರೆ ಡೈಲೆಕ್ಟ್ಸ್ ಬೇರೆ ಬೇರೆ ಆಗಿರತ್ತೆ ಅಂತ. ಇದಕ್ಕೂ ಮೊದಲು ಹಳಗನ್ನಡ ಅಂತ ಇತ್ತು. ಕದಂಬರು, ವಿಜಯನಗರ ಸಾಮ್ರಾಜ್ಯ ಇಂತಹ ರಾಜರ ಕಾಲದಲ್ಲೆಲ್ಲ ಇದ್ದಿದ್ದು ಇದೇ ಕನ್ನಡ. ಅವರ ಕಾಲದಲ್ಲಿ ಕಲ್ಲಿನಲ್ಲಿ ಶಾಸನ ಕೆತ್ತಾ ಇದ್ರಲ್ವಾ, ಇದೆಲ್ಲ ಹಳಗನ್ನಡದಲ್ಲೇ. ಪಂಪ, ರನ್ನ ಮುಂತಾದ ಕನ್ನಡದ ಫೇಮಸ್ ಕವಿಗಳೆಲ್ಲ ಬರೆದಿದ್ದು ಎಲ್ಲ ಹಳೆಗನ್ನಡದಲ್ಲೇ. ನಾನ್ ಪೇಳ್ದುದು ಅರಿಗುಮೆ, ಈಗ ನಾನ್ ಹೇಳಿದ್ದು ಹಳೆಗನ್ನಡದಲ್ಲಿ. ಏನಂತ ಗೊತ್ತಾ ಅದ್ರ ಅರ್ಥ? ನಾನ್ ಪೇಳ್ದುದು ಅರಿಗುಮೆ ಅಂದ್ರೆ ನಾನ್ ಹೇಳಿದ್ದು ಅರ್ಥ ಆಗ್ತಾ ಇದೆಯಾ ಅಂತ.
ಇದು ಕೇಳೋಕೆ ಕನ್ನಡಕ್ಕಿಂತ ಎಷ್ಟೊಂದು ಡಿಫ್ರೆಂಟ್ ಆಗಿದೆ. ಹೌದು, ಮಾತಾಡೋಕೆ ಇದು ಸಾಮಾನ್ಯವಾಗಿ ಕಷ್ಟ ಆಗೋದ್ರಿಂದ ಕಾಲಕ್ರಮೇಣ ಬದಲಾಗ್ತಾ ನಾವು ಈಗ ಮಾತಾಡೋ ಕನ್ನಡಕ್ಕೆ ಬಂದ್ಮುಟ್ಟಿದೆ. ಕನ್ನಡದಲ್ಲಿ ಸಂಸ್ಕೃತದ ಪ್ರಭಾವವು ತುಂಬ ಇದೆ. ಉದಾಹರಣೆಗೆ ವರ್ಣ ಅನ್ನೋದು ಕನ್ನಡದಲ್ಲಿ ಬಣ್ಣ ಅಂತ ಆಗಿದೆ, ಪೌರ್ಣಿಮೆ ಅನ್ನೋದು ಹುಣ್ಣಿಮೆ ಆಯಿತು. ಹಾಗೆಯೇ ಕನ್ನಡ ಲಿಪಿನೂ ಕೂಡ ಹಂತ ಹಂತವಾಗಿ ಚೇಂಜ್ ಆಗಿದೆ. ಹೀಗೆಲ್ಲ ಕನ್ನಡ ಬಳಕೆಗೆ ಬಂದು ಸುಮಾರು 2,000 ವರ್ಷಗಳಾಯಿತು. ಅಷ್ಟು ಟೈಮಲ್ಲಿ ಇದೆಲ್ಲ ಬೆಳವಣಿಗೆ ನಡೆದಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಿನ ಮಾತಾಡೋ ಕನ್ನಡಕ್ಕೆ ಇಷ್ಟೊಂದು ಕತೆ ಇದೆ ಅಂತ ಗೊತ್ತೇ ಇರಲಿಲ್ಲ. ಮೈಸೂರು ಪ್ರಾಂತ್ಯದಿಂದ ಕರ್ನಾಟಕ ರಾಜ್ಯ ಅಂತ ಆಗಿದ್ದು ಕೂಡ ಕನ್ನಡ ಭಾಷೆಯಿಂದಾನೆ. ಭಾರತ ಗಣರಾಜ್ಯ ಆದ ನಂತರ ಭಾಷೆಯ ಆಧಾರದ ಮೇಲೆ ಬೇರೆ ಬೇರೆ ಜಾಗಗಳನ್ನ ರಾಜ್ಯ ಅಂತ ಮಾಡಿದ್ರು. ಆಗ ಕನ್ನಡ ಮಾತಾಡೋರು ಇದ್ದಿದ್ದಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಹಾಗೆ 1956 ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಕನ್ನಡ ಮಾತಾಡೋ ಪ್ರಾಂತ್ಯಗಳನ್ನೆಲ್ಲ ಅಂದ್ರೆ ಜಾಗಗಳನ್ನೆಲ್ಲ ಇದ್ರ ಜೊತೆಗೆ ಸೇರಿಸಿ ಕರ್ನಾಟಕ ರಾಜ್ಯ ಅಂತ ಮಾಡಿದ್ರು. ಇದೇ ನೆನಪಲ್ಲಿ ಪ್ರತಿ ವರ್ಷ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾರೆ. ಇವತ್ತೇ ಅಲ್ವಾ ಇವತ್ತು ಕನ್ನಡ ಭಾಷೆ ಬಗ್ಗೆ ಎಷ್ಟೊಂದು ವಿಷಯ ಗೊತ್ತಾಯ್ತು. ಇದಕ್ಕೆ ಕನ್ನಡಂ ಕಸ್ತೂರಿಯಲ್ತೆ ಅಂದ್ರೆ ಕನ್ನಡ ಕಸ್ತೂರಿಯಲ್ವೇ ಅನ್ನೋ ಹೇಳಿಕೆ ಇದೆ. ನಾವು ಬೇರೆ ಎಷ್ಟೇ ಭಾಷೆಗಳನ್ನ ಕಲ್ತ್ರೂ ಕನ್ನಡ ಮಾತಾಡೋದ್ರಲ್ಲಿ ಇರೋಷ್ಟು ಖುಷಿ ಬೇರೆ ಭಾಷೆಗೆ ಬರಲ್ಲ. ಇವತ್ತಿನ ಚಟುವಟಿಕೆ ಏನಪ್ಪಾ ಅಂತಂದ್ರೆ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸುಮಾರು 1 ನಿಮಿಷ ಕನ್ನಡದಲ್ಲೇ ಮಾತನಾಡೋದು. ಅದರಲ್ಲಿ ಆದಷ್ಟು ಕಡಿಮೆ ಇಂಗ್ಲಿಷ್ ಶಬ್ದಗಳನ್ನ ಬಳಸಿ ಅದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಇವತ್ತೊಂದೇ ಕನ್ನಡದಲ್ಲಿ ಮಾತಾಡೋಣ ಅಂತ ಅಲ್ಲ, ಉಳಿದಿದ್ದ ದಿನದಲ್ಲೂ ಹೊಸ ಹೊಸ ಕನ್ನಡ ಶಬ್ದಗಳನ್ನ ಕಲಿಯೋಣ, ಕನ್ನಡದಲ್ಲಿ ಆದಷ್ಟು ಮಾತಾಡೋಣ. ಬೇರೆ ಬೇರೆ ಭಾಷೆಗಳನ್ನ ಕಲಿಯೋದ್ರ ಜೊತೆಗೆ ನಮ್ಮ ಭಾಷೆಯಾದ ಕನ್ನಡನ ಕಡೆಗಣಿಸದೆ ಅದನ್ನು ಬಳಸೋಣ. ಇದನ್ನೆಲ್ಲ ಹೇಳೋವಾಗ ದಿನಕರ ದೇಸಾಯಿ ಅವ್ರು ಬರೆದ ಒಂದು ಚೌಪದಿ ನೆನಪಾಗ್ತಾ ಇದೆ. ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ, ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು. ಅಂದಾಗೆ ನಿಮಗೆ ನಮ್ಮ ಸಂಚಿಕೆಯಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತಿದ್ರೆ ಅಥವಾ ಯಾವುದಾದ್ರೂ ಕಥೆ ಕೇಳಬೇಕು ಅಂತಿದ್ರೆ ಅದನ್ನ ನಮಗೆ ಕಳಿಸಿ. ನಿಮ್ಮ ಪ್ರಶ್ನೆಗಳಿಗೆ ಹಾಗೆ ಇವತ್ತಿನ ಸಂಚಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. Thank you.